ಹಾಯ್ ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇದು ಟ್ಯೂಸ್ಡೇ ಮಾರ್ನಿಂಗ್ ವ್ಲಾಗ್. ಟ್ಯೂಸ್ಡೇ ಮಾರ್ನಿಂಗ್ ನಾನು ಬೆಳಗ್ಗೆ ಬೇಗ ಎದ್ದು ಮನೆ ಕೆಲಸಗಳನ್ನೆಲ್ಲ ಸ್ವಲ್ಪ ಮುಗಿಸ್ಕೊಂಡೆ. ಆಮೇಲೆ ನಾನು ವ್ಲಾಗ್ನ ಶೂಟ್ ಮಾಡೋಣ ಅಂತ ಇದು ಮಾಡಿಕೊಂಡೆ. ಬೆಳಗ್ಗೆ ಎದ್ದಿದ್ದೆ, ಒಂದು ಗ್ಲಾಸ್ ಬಿಸಿನೀರು ಮತ್ತು ಒಂದು ಕಪ್ಪಷ್ಟು ಬ್ಲ್ಯಾಕ್ ಟೀಯಿಂದ ನನ್ನ ಮಾರ್ನಿಂಗ್ ಶುರುವಾಗುತ್ತೆ. ಅಂದರೆ ಇವಾಗ ತುಂಬ ಚಳಿ ಇರೋದ್ರಿಂದ ಬಿಸಿಯಾಗಿ ಏನಾದರೂ ಕುಡಿಬೇಕು ಅನಿಸುತ್ತೆ. ಅದಕ್ಕೆ ನಾನು ಪುದೀನನ ಹಾಕ್ಕೊಂಡು ಒಂದು ಕಪ್ಪಷ್ಟು ಟೀನ ಕುಡಿತೀನಿ. ಮತ್ತು ಈ ರೀತಿ ಬಿಸಿ ನೀರು ಮತ್ತು ಇದನ್ನು ಕುಡಿಯೋದ್ರಿಂದ ನಮಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇರೋದಿಲ್ಲ. ಮತ್ತು ಮಾರ್ನಿಂಗ್ ನಮಗೇನೋ ಒಂದು ಎನರ್ಜಿ ಟೈಪ್ನಲ್ಲಿ ಇರುತ್ತೆ. ಮತ್ತು ನಾನು ಟೀ ಎಲ್ಲ ಕುಡಿದಾದ್ಮೇಲೆ ನಾನು ದೋಸೆಗೆ ಹೋದ ವ್ಲಾಗ್ನಲ್ಲೇ ತೋರಿಸಿದ್ದೆ. ನಾನು ಅಕ್ಕಿ ಹಿಟ್ಟನ್ನೆಲ್ಲ ನೆನೆ ಹಾಕಿದ್ದೆ, ಅದನ್ನ ರುಬ್ಬಿ ಇಟ್ಟಿದ್ದೆ. ಈಗ ಚಳಿ ಇರೋದ್ರಿಂದ ಅಷ್ಟೊಂದಾಗೇನು ಇರಲಿಲ್ಲ. ಮತ್ತು ನಾನು ಕೆಲಸಗಳನ್ನ ಮಾಡ್ತಾನೆ ಕಡೆ ದೋಸೆಗೆ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೆ. ನನ್ನ ಮಗ ಬೇಗ ಸ್ಕೂಲಿಗೆ ಹೋಗೋದ್ರಿಂದ ಅವನಿಗೆ ಒಂದೆರಡು ದೋಸೆ ಅಷ್ಟು ಹಾಕಿ ಕೊಟ್ಟೆ ಬೇಗ. ಅವನು ತಿಂಡಿ ಮಾಡ್ಕೊಳ್ಳೋಷ್ಟೊತ್ತಿಗೆ ತುಂಬಾ ಲೇಟ್ ಆಗುತ್ತೆ. ಅವನು ಟಿ ವಿ ನೋಡ್ತಾ ಮೆಲ್ಲ ತಿನ್ನೋದು. ಅದಕ್ಕೆ ಅವನಿಗೆ ಬೇಗನೆ ತಿಂಡಿ ಕೊಟ್ಟೆ. ದೋಸೆ ಕೂಡ ತುಂಬ ಚೆನ್ನಾಗಿ ಬಂದಿತ್ತು. ಚಳಿ ಇದ್ರೂ ಕೂಡ ಅದು ಹಿಟ್ಟು ಉಪ್ಪಿ ಅಷ್ಟು ಇದಾಗಿರಲಿಲ್ಲ. ಆದ್ರೂ ಕೂಡ ದೋಸೆ ಸೂಪರಾಗಿ ಬಂದಿತ್ತು. ನಾನು ಈ ಕಡೆ ದೋಸೆನ ಬೇಯಕ್ಕೆ ಇಟ್ಟು ಮತ್ತು ನಾನು ಈ ಕಡೆ ಚಟ್ನಿನ ಮಾಡೋಣ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೆ. ಅದಕ್ಕೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು, 2-3 ಒಣಮೆಣಸಿನ್ಕಾಯಿ ಮತ್ತು ಸ್ವಲ್ಪ ಈರುಳ್ಳಿ ಮತ್ತು ಸ್ವಲ್ಪ ಹುರಿಗಡಲೆ, ತೆಂಗಿನಕಾಯಿ ತುರಿ ಮತ್ತು ಸ್ವಲ್ಪ ಹುಣಸೆಹಣ್ಣು, ಉಪ್ಪು ಹಾಕಿ ಅದನ್ನು ಚೆನ್ನಾಗಿ ಗ್ರೈಂಡ್ ಮಾಡಿ ತೊಗೊಂಡೆ. ಒಣಗಿದ ಮೆಣಸಿನ್ಕಾಯಿ ನಾನು ಜಾಸ್ತಿ ಹಾಕಿಲ್ಲ, ಏನಕ್ಕಂದರೆ ಮಕ್ಕಳು ತಿನ್ನೋದ್ರಿಂದ ತುಂಬ ಖಾರ ಆಗಬಾರ್ದು ಅಂತ ಸ್ವಲ್ಪ ಹಾಕಿದ್ದೀನಿ. ಈ ಚಟ್ನಿ ಅಂತೂ ದೋಸೆಗೆ ತುಂಬ ಚೆನ್ನಾಗಿತ್ತು, ತುಂಬ ಟೇಸ್ಟಿಯಾಗಿತ್ತು ಅಂತಲೇ ಹೇಳ್ಬೋದು. ಈಗ ಇದನ್ನು ಚೆನ್ನಾಗಿ ಗ್ರೈಂಡ್ ಮಾಡಿ ತಗೊಂಡೆ. ಈ ಚಟ್ನಿನ ನಾನು ಮಾಡಿರೋದಿದೆ ಫಸ್ಟ್ ಟೈಮ್. ಮತ್ತು ಅವನಿಗೆ ಬೇಗ ತಿಂಡಿ ಕೊಟ್ಟು ಅಷ್ಟೊತ್ತಿಗೆ ನನ್ನ ಮಗಳು ಕೂಡ ಎದ್ದಿದ್ಲು. ಅವಳಿಗೂ ಕೂಡ ಸ್ವಲ್ಪ ಬ್ರಷ್ ಎಲ್ಲ ಮಾಡಿಸಿ ಅವಳಿಗೂ ತಿಂಡಿ ಎಲ್ಲ ಕೊಡ್ತಾಯಿದ್ದೆ. ಮತ್ತು ನಾನು ಅವನಿಗೆ ಸ್ಕೂಲಿಗೆ ಲಂಚ್ ಬಾಕ್ಸಿಗೆ ಕೂಡ ಹಾಕೋದ್ರಿಂದ ಈಗ ಲಂಚ್ ಬಾಕ್ಸ್ನ ಕೂಡ ನಾನು ಪ್ಯಾಕ್ ಮಾಡ್ತಾಯಿದ್ದೀನಿ. ಅವನು ಲಂಚ್ ಬಾಕ್ಸಿಗೂ ಕೂಡ ಇದನ್ನೇ ತೊಗೊಂಡು ಹೋಗ್ತಾನೆ. ಮತ್ತು ನಾನು ಬೇಗ ಚಟ್ನಿನ ರುಬ್ಬಿದ್ರಿಂದ ಅವನು ಒಂದು ದೋಸೆ ಅಷ್ಟೇ ತಿನ್ನೋದು. ಒಂದು ದೋಸೆನ ಹಾಕಿದೆ ನಾನು ಬಾಕ್ಸಿಗೆ, ಒಂದು ದೋಸೆ ಮತ್ತು ಸ್ವಲ್ಪ ಚಟ್ನಿನ ಹಾಕಿದೆ. ಇವಾಗ ನಾನು ಸ್ನ್ಯಾಕ್ಸಿಗೆ ಮಕ್ಕಳಿಗೆ ಏನು ಹೊರಗಡೆ ಅಂತಹ ತಿಂಡಿಗಳೇನು ಕೊಟ್ಟು ಕಳಿಸೋ ಹಾಗಿಲ್ಲ ಸ್ಕೂಲಿಗೆ. ಆದ್ದರಿಂದ ನಾನು ಬಾಳೆಹಣ್ಣು ಹಾಕಿ ಕಳಿಸಿದ್ದೀನಿ. ಮತ್ತು ಹೊರಗಡೆ ಇರೋ ಐಟಮ್ನೆಲ್ಲ ತೊಗೊಂಡೋದ್ರೆ ಸ್ಕೂಲಲ್ಲಿ ಅಲೌಡ್ ಇಲ್ಲ ಸ್ನ್ಯಾಕ್ಸ್ ಐಟಮ್. ಅದಕ್ಕೆ ಫ್ರೂಟ್ ಏನಾದರೂ ಇದ್ದರೆ ಅದನ್ನೇ ಹಾಕಿ ಕಳಿಸ್ತೀನಿ. ಹೀಗೆ ಅವನಿಗೆ ತಿಂಡಿ ಮತ್ತು ಅವನ ಲಂಚ್ ಎರಡೂ ಆಯಿತು. ಇದೇ ನಮ್ಮ ಒಂದು ದೊಡ್ಡ ಟಾಸ್ಕ್ ಅಂತಲೇ ಹೇಳ್ಬೋದು. ಬೆಳಗ್ಗೆ ಎದ್ದ ತಕ್ಷಣ ಮಕ್ಕಳಿಗೆ ಸ್ಕೂಲಿಗೆ ರೆಡಿ ಮಾಡಿ ಕಳಿಸೋದು, ಅವರ ಲಂಚ್ ಬಾಕ್ಸ್ ಪ್ಯಾಕ್ ಮಾಡಿ ಕಳಿಸೋದು ಆಗಿಬಿಟ್ರೆ ನಮ್ಮ ಒಂದು ದೊಡ್ಡ ಕೆಲಸನೇ ಆಯಿತು ಅಂತ ಹೇಳ್ಬೋದು. ಮತ್ತು ನಾನು ಅವನಿಗೆ ತಿಂಡಿ ಎಲ್ಲ ಮಾಡಿಸಿ ಬ್ಯಾಗೆಲ್ಲ ಪ್ಯಾಕ್ ಮಾಡಿ ಅವನಿಗೆ ಲಂಚ್ ಬಾಕ್ಸ್ ಎಲ್ಲ ಕೊಟ್ಟು ಕಳಿಸ್ದೆ. ನೋಡಿ ಈಗ ಹೋಗ್ತಾ ಇದ್ದಾನೆ. ಅವನ ತಂಗಿಗೆ ಬಾಯಿ ಮಾಡ್ಕೊಂಡು ಹೋಗ್ತಿರೋದು. ಮಕ್ಕಳಿಗೆ ಈ ರೀತಿಯಾಗಿ ನಾವು ಹೊಟ್ಟೆ ತುಂಬ ತಿಂಡಿ ತಿನ್ನಿಸಿ ಈ ರೀತಿ ಅವರು ಖುಷಿಯಾಗಿ ಹೋಗೋದು ನೋಡಿದ್ರೆ ನಮಗೂ ಏನೋ ಒಂದು ಸಮಾಧಾನ. ಮತ್ತು ನಾನು ಏನು ಮಾಡಿದೆ, ಬೇಗ ದೋಸೆನ ಮಾಡಿಕೊಂಡು ಚಟ್ನಿ ಹಾಕ್ಕೊಂಡು ತಿಂಡಿ ಮಾಡಿಬಿಡೋಣ ಅಂತೇಳ್ಬಿಟ್ಟು ಮಾಡಿಕೊಂಡೆ. ಕೆಲಸ ಆಮೇಲೆ ಮಾಡೋಣ ಅಂದ್ಕೊಂಡು. ಏನಕ್ಕಂದರೆ ನಮ್ಮ ಮನೇಲಿ ಈಗ ನೀರು ಬಿಟ್ಟಾಗಲೇ ಎಲ್ಲ ಕೆಲಸನೂ ಮಾಡ್ಕೋಬೇಕು. ಅದಕ್ಕೆ ನೀರು ಬಿಟ್ಟರು ಅಂದರೆ ಮಧ್ಯಾಹ್ನ ತನಕ ಕೆಲಸನೇ ಆಗೋಗುತ್ತೆ. ಅದಕ್ಕೆ ಅಂತ ನಾವು ಬೇಗ ತಿಂಡಿನ ಮಾಡಿಕೊಂಡು ಆಮೇಲೆ ಕೆಲಸ ಮಾಡೋಣ ಅಂತ ನಾನು ತಿಂಡಿ ಮಾಡಿಕೊಂಡು ಎಲ್ಲ ಕ್ಲೀನಿಂಗ್ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ಮಿಷಿನಿಗೆ ಬಟ್ಟೆನ ಹಾಕೋಕ್ಕೆಲ್ಲ ತೆಗೆದಿಟ್ಟಿದ್ದೀನಿ. ಮತ್ತು ಮಿಂಜಾ ತಿಂಡಿ ಮಾಡಿಕೊಂಡು ಅವಳು ಹೋಗಿ ಮಲ್ಕೊಂಡ್ಳು. ಅವಳು ರಾತ್ರಿ ಎಲ್ಲ ಮಲಗಿರಲಿಲ್ಲ, ಅವಳಿಗೆ ಹುಷಾರಿಲ್ಲ ಅಂತೇಳ್ಬಿಟ್ಟು ಹೊಟ್ಟೆ ನೋವಿಗೆ. ಅದಕ್ಕೆ ತಿಂಡಿ ಮಾಡಿ ಸ್ವಲ್ಪ ಹೊತ್ತು ಆಟ ಆಡಿದ್ದೆ. ಅವಳಿಗೆ ಸಿರಪ್ ಎಲ್ಲ ಇತ್ತು, ಅದನ್ನು ಹಾಕಿ ಮಲಗಿಸ್ಬಿಟ್ಟೆ. ಆಮೇಲೆ ಕೆಲಸಗಳನ್ನ ಮಾಡ್ಕೊಳ್ತಾ ಇದ್ದೀನಿ. ಮಕ್ಕಳು ಅಳ್ತಾ ಇದ್ದರೆ ನಮಗೂ ಒಂದು ಕೆಲಸ ಮಾಡೋಕ್ಕೂ ಮೂಡಿರಲ್ಲ, ಒಂಥರ ಬೇಜಾರಾಗ್ತಾ ಇರುತ್ತೆ. ಅದಕ್ಕೆ ನಾನು ಮೊದಲು ಅವಳಿಗೆ ತಿಂಡಿ ಎಲ್ಲ ಮಾಡಿಸಿ ಏನಾದರೂ ಸಿರಪ್ ಎಲ್ಲ ಇದ್ದರೆ ಹಾಕೋದು, ಅದನ್ನೆಲ್ಲ ಹಾಕಿ ಅವಳಿಗೆ ಮಲಗಿಸಿ ಆಮೇಲೆ ನಾನು ಕೆಲಸ ಮಾಡೋದು. ಮತ್ತು ನೋಡಿ ನಾನೆಲ್ಲ ಕೆಲಸ ಮಾಡಿಕೊಂಡು ಕಸ ಗುಡಿಸ್ಕೊಳ್ತಾ ಇದ್ದೀನಿ.
ಇವತ್ತು ನೆಲ ಒರೆಸೋಕ್ಕೆ ಹೋಗಿಲ್ಲ ನಾನು, ಏನಕ್ಕಂದರೆ ನೆನ್ನೆ ರಾತ್ರಿನೇ ಒರೆಸಿದ್ದೆ. ಮತ್ತು ಇವಾಗ ಸ್ವಲ್ಪ ಪೈಂಟಿನ ಕೆಲಸ ನಡೀತಾ ಇದೆ ಮನೆಯಲ್ಲಿ, ಅದಕ್ಕೆ ಇವಾಗ ಮತ್ತೆ ಅದು ಸ್ವಲ್ಪ ಮಾಡಿದ್ರೆ ಮತ್ತೆ ಮನೆಯೆಲ್ಲ ಗಲೀಜಾಗುತ್ತೆ, ಆವಾಗ ಒರೆಸೋಣ ಅಂತ ಹೇಳ್ಬಿಟ್ಟು ಇವಾಗ ಬೆಳಗ್ಗೆನೇ ಒರೆಸಿಲ್ಲ. ಮತ್ತು ಮಿಷಿನಿಗೆ ಬಟ್ಟೆ ಎಲ್ಲ ಹಾಕ್ಕೊಂಡಿದ್ದೀನಿ. ಮಿಷಿನಿಗೆ ಬಟ್ಟೆ ಹಾಕ್ಕೊಂಡು ಈ ಕಡೆ ಕೆಲಸನೂ ಮಾಡ್ಕೊಳ್ತೀನಿ. ಬಟ್ಟೆ ಏನಷ್ಟು ಜಾಸ್ತಿ ಇರಲಿಲ್ಲ, ಆದರೂ ಎಲ್ಲ ಅವಾಗಲೇ ತೊಳೆದ್ರೆ ಟೆನ್ಷನ್ ಇರಲ್ಲ. ಇವಾಗ ನೀರು ಕೂಡ ಬಿಟ್ಟಿದ್ದಾರೆ ನೋಡಿ. ಒಂದು ರಾಶಿ ಪಾತ್ರೆಗೆ ಬೇರೆ ಬಿದ್ದಿದೆ. ನೆನ್ನೆ ರಾತ್ರಿನೂ ಪಾತ್ರೆ ತೊಳೆದು ಮಲಗಿರಲಿಲ್ಲ ನಾನು, ಆಸ್ಪತ್ರೆಗೆ ಹೋಗಿರೋದ್ರಿಂದ. ಇವಾಗ ನೋಡಿ ಮಿನ್ಸ ಮಲಗಿದ್ದಾಳೆ, ಅವಳು ಎದ್ದೋಳೆ ಅಷ್ಟೊತ್ತಿಗೆ ಪಾತ್ರೆ ತೊಳೆದು ಅಡುಗೆ ಮಾಡ್ಕೋಬೇಕು. ಅಡುಗೆಗೆ ಸಿಂಪಲ್ಲಾಗಿ ನಾನಿವತ್ತು ಬೇಳೆ ಸಾರು ಮತ್ತು ವೈಟ್ ರೈಸ್ ಮಾಡ್ಕೊಂಡಿದ್ದೀನಿ. ಇದು ಮಸೂರ್ ದಾಲಿಂದ ಮಾಡಿರೋದು. ಡಾಕ್ಟ್ರ್ ಹೇಳಿದ್ರು ಅವಳಿಗೆ ಹೊಟ್ಟೆ ನೋವು ಇರೋದ್ರಿಂದ ಹುಳಿ ಖಾರ ಏನು ಕೊಡಬಾರ್ದು, ಈ ರೀತಿ ಸ್ಮೂತಾಗಿರೋದು ಮತ್ತು ದಾಲ್ ಆ ಥರದ್ದೆಲ್ಲ ಕೊಡಿ ಅಂತ. ಅದಕ್ಕೆ ಈ ರೀತಿಯಾಗಿ ಮಸೂರ್ ದಾಲ್ನಿಂದ ಒಂದು ಹಪ್ಪಳನ ಹುರಿದು ಅವಳಿಗೆ ಊಟ ಕೊಡ್ತಿದ್ದೀನಿ. ಅಷ್ಟೊತ್ತಿಗೆ ಮಿನ್ಸ ಕೂಡ ಎದ್ದಿದ್ಲು. ಅವಳೆದ್ದು ತುಂಬ ಹಠ ಮಾಡಿದ್ಲು ಇವತ್ತು ಊಟ ಮಾಡಲ್ಲ ಅಂತ. ಅವಳಿಗೆ ಊಟ ಮಾಡಿದ ತಕ್ಷಣ ಏನಕ್ಕೆ ಅಂತ ಗೊತ್ತಿಲ್ಲ ಹೊಟ್ಟೆ ನೋವು ಬಂದುಬಿಡ್ತಾ ಇದೆ. ಡಾಕ್ಟ್ರ್ ಹೇಳಿದರು ಅವಳಿಗೆ ಸ್ವಲ್ಪ ಇನ್ಫೆಕ್ಷನ್ ಥರ ಆಗಿದೆ ಅಂತ. ಈಗ ನೋಡಿ ಹೊಟ್ಟೆ ಹಸಿವು ಆಗ್ತಾ ಇದೆ, ಆದರೂ ಊಟ ಬೇಡ ಅಂತ ಅಳ್ತಾ ಇದ್ಲು. ಅವಳಿಗೆ ಏನೇನೋ ಹೇಳಿ ಸಮಾಧಾನ ಮಾಡಿಸಿ ಊಟ ಮಾಡಿಸ್ತಾ ಇದ್ದೀನಿ. ಮತ್ತು ಅವಳಿಗೆ ಹಲ್ಲು ನೋವು ಕೂಡ ತುಂಬ ಜಾಸ್ತಿ ಆಗಿಬಿಟ್ಟಿದೆ. ಹಲ್ಲು ನೋವಿಗೂ ಕೂಡ ಅವಳು ನೀರು ಕುಡಿದ್ರೆ ಏನಾದರೂ ತಿಂದಾಗ ಅವಳಿಗೆ ತುಂಬ ಹಲ್ಲಲ್ಲಿ ನೋವಾಗ್ತಿದೆ ಅಂತ ಅಳ್ತಾ ಕೂತಿದ್ದಾಳೆ. ಅಷ್ಟೊತ್ತಿಗೆ ನಮ್ಮ ಹಸ್ಬೆಂಡ್ ಕೂಡ ಗಾಡಿಗೆ ಹೋಗಬೇಕು ಅಂತ ಅವರು ಬಟ್ಟೆ ಎಲ್ಲ ಪ್ಯಾಕಿಂಗ್ ಮಾಡಬೇಕಿತ್ತು, ಅದನ್ನು ಕೂಡ ಪಕ್ಕದಲ್ಲಿ ಮಡಿಸಿಟ್ಟು ಮಿನ್ಸನಿಗೆ ಊಟ ಮಾಡ್ಸೋಕ್ಕೆ ಬಂದಿದ್ದೀನಿ. ಅವಳೊಂದು 2-3 ಬಾಯಿ ತಿಂದಳು ಅಷ್ಟೇ. ಮತ್ತು ನಾನು ಕೂಡ ಊಟ ಮಾಡಿಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ. ಮತ್ತು ಸಂಜೆಗೆ ಅದೇ ಅಡುಗೆ ಎಲ್ಲ ಇತ್ತು, ಮತ್ತು ಅವಳು ರಾತ್ರಿ ಕೂಡ ಮಲಗೋಕ್ಕೆ ಬಿಟ್ಟಿರಲಿಲ್ಲ ಅಂತ ನಾನು ರೆಸ್ಟ್ ಮಾಡಿ ಆಮೇಲೆ ವ್ಲಾಗ್ನ ಯಾವುದು ಶೂಟ್ ಮಾಡೋಕ್ಕಾಗಿರಲಿಲ್ಲ. ನೋಡಿ ಅವಳು ಎಷ್ಟು ಅಳ್ತಾ ಇದ್ದಾಳೆ ಪಾಪ, ತುಂಬ ಹೊಟ್ಟೆ ನೋವಿದೆ ಅವಳಿಗೆ. ನೋಡಿ ತುಂಬ ಅಂದರೆ ತುಂಬ ಅಳ್ತಾ ಇದ್ದಾಳೆ. ಅವಳಿಗೆ ಏನೇನೋ ಹೇಳಿ ಸಮಾಧಾನ ಮಾಡಿಸಿ ಊಟ ಮಾಡಿಸ್ತಾ ಇದ್ದೀನಿ. ಅವಳಿಗೆ ಈಗ ನಾನು ಊಟ ಮಾಡಿದ್ದೆ ಎಲ್ಲಿ ಸಿರಪ್ ಹಾಕ್ತೀನೋ ಅಂತ ಭಯ, ಅದಕ್ಕೆ ಇಷ್ಟು ಇದು ಮಾಡ್ತಿದ್ದಾಳೆ. ಇವಾಗ ಸಿರಪ್ ಹಾಕಲ್ಲ ಅಂದಿದ್ದೆ ಸ್ವಲ್ಪ ಸಮಾಧಾನ ಆಗ್ತಾ ಇದ್ದಾಳೆ. ನೋಡಿ ಫ್ರೆಂಡ್ಸ್, ಇಷ್ಟೇ ಈಗಿತ್ತು ನನ್ನ ಈ ದಿನದ ವ್ಲಾಗ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತು ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕೂಡ ಆಲ್ ಅಂತ ಪ್ರೆಸ್ ಮಾಡಿ. ಮತ್ತೆ ಸಿಗ್ತೀನಿ ಒಂದು ಹೊಸ ವಿಡಿಯೋ ಜೊತೆಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.